ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ವಿತೌಟ್ ಕ್ರೀಮ್ ಆ್ಯಂಡ್ ಕಸ್ಟರ್ಡ್ ಮತ್ತು ಕಾರ್ನ್ಫ್ಲೋರ್ ಏನು ಯೂಸ್ ಮಾಡ್ತೇನೆ ಒಂದು ಸ್ಟ್ರಾಬೆರಿ ಫ್ರೂಟ್ ಕ್ರೀಮ್ ಮಾಡ್ತಾಯಿದ್ದೀನಿ. ಈ ಸ್ಟ್ರಾಬೆರಿ ನೋಡ್ತಿದ್ರೇ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಿದೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ, ಅಷ್ಟು ಕಲರ್ಫುಲ್ ಆಗಿದೆ ಇದು ಸ್ಟ್ರಾಬೆರಿ. ಈಗಂತೂ ಮನೇಲಂತೂ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ, ಬಿಸಿಲು ಸೆಕೆ ಎಲ್ಲರಿಗೂ ಏನಾದ್ರು ಕೋಲ್ಡಾಗಿ ತಿನ್ನಬೇಕು, ಕೋಲ್ಡಾಗಿ ಕುಡಿಬೇಕಪ್ಪ ಅನಿಸ್ತಿರುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆ ಡೆಸರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ, ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಬನ್ನಿ. ಇದಕ್ಕೆ ಫಸ್ಟು ಮೇಯ್ನ್ ಬೇಸೇ ಇದಕ್ಕೆ ಇದೇ ನಿಮಗೆ ತಿಕ್ನೆಸ್ ಕೊಡೋದು. ಮಖಾನ ಮತ್ತು ಡ್ರೈ ಫ್ರೂಟ್ಸ್ ಎರಡೂ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು. ನಾನು ಆ್ಯಕ್ಚುಲಿ ಇದು ಓವರ್ ನೈಟ್ ಸೋಕ್ ಮಾಡಿಬಿಟ್ಟಿದ್ದೆ. ಸೊ ಆಮೇಲೆ ಮಧ್ಯಾಹ್ನ ಮಾಡಿದ್ದು ನಾನು ಇದನ್ನು. ಸೊ ಸಂಜೆ ಮಕ್ಕಳು ಬರೋಷ್ಟೊತ್ತಿಗೆ ಹೆಂಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಕೋಲ್ಡ್ ಆಗಬೇಕು ಅಂತಾರಲ್ಲ, ಸ್ಕೂಲಿಂದ ಬರೋಷ್ಟೊತ್ತಿಗೆ ಚೆನ್ನಾಗಿರುತ್ತೆ, ಒಳ್ಳೆ ಡೆಸರ್ಟ್ ಇರುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಟೇಸ್ಟಿ ಡೆಸರ್ಟ್ ಅಂತ ಹೇಳ್ಬೋದು. ಎಲ್ಲರಿಗೂ ಸೆಕೆಗೆ ಏನಪ್ಪ ಮಾಡೋದು, ಏನಪ್ಪ ತಿನ್ನೋದು ಅನಿಸ್ತಾ ಇರುತ್ತೆ. ಸೊ ಒಳ್ಳೆ ಡೆಸರ್ಟ್ ಮಾಡಿಕೊಟ್ರೆ, ಸೊ ಮನೆಗೆ ಯಾರು ಗೆಸ್ಟ್ ಬಂದರೆ ಅವ್ರಿಗೂ ಖುಷಿಯಾಗುತ್ತೆ ನೀವು ಇದು ಮಾಡಿಕೊಟ್ರೆ. ಸೊ ಏನು ಕ್ರೀಮು, ಸೋಡಾ, ಕಸ್ಟರ್ಡ್ ಪೌಡ್ರು ಏನು ಬಳಸ್ತೇನೆ ಒಂದು ಒಳ್ಳೆ ಫ್ರೂಟ್ ಕ್ರೀಮ್ ಮಾಡೋ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಐಸ್ ಕ್ರೀಮ್ ಅಂತ ಆದ್ರೂ ಕರಿಬೋದು, ಡೆಸರ್ಟ್ ಅಂತ ಆದರೂ ಕರಿಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೆ ಫಸ್ಟು ಮಖಾನನ ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಕೊಂಡ್ಬಿಡ್ಬೇಕು. ನಾನು ಆ್ಯಕ್ಚುಲಿ ಇದು ರಾತ್ರಿಯೇ ನೆನೆಸಿಟ್ಬಿಟ್ಟಿದ್ದೆ. ಸ್ವಲ್ಪ ಚೆನ್ನಾಗಿ ನೆನೆಯಲಿ, ಎಲ್ಲ ಹಿಡೀಲಿ, ಡ್ರೈ ಫ್ರೂಟ್ಸು ಮಖಾನ ಎಲ್ಲನೂ ಅಂತಂದ್ಬಿಟ್ಟು ನೆನೆಸಿಟ್ಬಿಟ್ಟಿದ್ದೀನಿ. ಇದಕ್ಕೆ ಮೇಯ್ನ್ ಬೇಸ್ ಬಂದು ಮಖಾನ ಮತ್ತು ಡ್ರೈ ಫ್ರೂಟ್ಸು. ಇದನ್ನು ಸ್ಟ್ರಾಬೆರಿ ಹೆಂಗೂ ಸೀಸನ್ ಇನ್ನೇನು ಮುಗ್ದೇ ಹೋಗ್ತಿದೆ, ಅಷ್ಟೊತ್ತಿಗೆ ಇದನ್ನು ಮಾಡ್ಕೊಂಬಿಟ್ರೆ ಈಗ ಸಮ್ಮರಲ್ಲೂ ಒಳ್ಳೆ ನಿಮಗೆ ಡೆಸರ್ಟ್ ಆಗುತ್ತೆ, ಒಳ್ಳೆ ಐಸ್ ಕ್ರೀಮ್ ಥರನೇ ಫೀಲ್ ಕೊಡುತ್ತೆ ನಿಮಗಂತೂ ಇದು. ಸೊ ಮಖಾನನ ನೆನೆಸ್ಬಿಟ್ಟು ಆಮೇಲೆ ನಿಮಗೆ ಸ್ಟ್ರಾಬೆರಿ ತಂದು ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈಗ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪಾಕಿ ನೆನೆಸಿಟ್ಬಿಡ್ತಾಯಿದ್ದೀನಿ ಸ್ಟ್ರಾಬೆರಿ ಒಂದು ಅರ್ಧ ಗಂಟೆ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ಚಿಲ್ಡ್ ಸರ್ವ್ ಮಾಡಿದ್ರಂತೂ ಸೂಪರಾಗಿರುತ್ತೆ. ಸೊ ನಿಮ್ಗೆ ಐಸ್ ಕ್ರೀಮ್ ತಿನ್ನಬೇಕಲ್ಲಪ್ಪ, ಹೊರಗಡೆಯಿಂದ ತರಬೇಕಲ್ಲಪ್ಪ ಅನ್ನೋ ಗೋಜೆ ಬೇಡ. ಇದನ್ನು ಮಾಡ್ಕೊಂಬಿಟ್ರೆ ಮನೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಟ್ಟು 1-2 ಅವರ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪಾಕಿ ನೆನೆಸಿಟ್ಕೊಂಡು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಡ್ತಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ಫಸ್ಟು ಮಿಕ್ಸ್ ಮಾಡಿಕೊಂಡು, ಇದು ಆ್ಯಕ್ಚುಲಿ ಬ್ಲೆಂಡರಲ್ಲೂ ನೀವು ಮಾಡ್ಕೊಬೋದು, ಮಿಕ್ಸಿಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಳ್ಳೋದು. ನೀವು ಜಾರಲ್ಲಿ ಅಂದ್ಬಿಟ್ಟು ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟ್ ಹಾಲು ಹಾಕಿಲ್ಲ, ಫಸ್ಟ್ ಅದನ್ನೇ ಫಸ್ಟು ಪೇಸ್ಟ್ ಥರ ಮಾಡಿಕೊಂಡು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಒಳ್ಳೆ ಕ್ರೀಮಿ ಟೆಕ್ಸ್ಚರೇ ಇದೆ ಇದು. ಸೊ ಅದಕ್ಕೆ ನಾನು ಇವಾಗ ಸ್ಟ್ರಾಬೆರಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಒಂದು ಸತಿ ಗ್ರೈಂಡ್ ಮಾಡಿಬಿಟ್ರೆ ಒಳ್ಳೆ ಕಲರ್ಫುಲ್ ಸ್ಟ್ರಾಬೆರಿ. ನಿಮಗೆ ಸ್ವೀಟು ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು. ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕ್ಬೋದು, ಇಲ್ಲಾಂದರೆ ಹನಿ ಬೇಕಾದರೆ ಹನಿ ಹಾಕ್ಕೊಬೋದು. ನಾನಿಲ್ಲಿ ಶುಗರೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಒಳ್ಳೆ ಕ್ರೀಮಿ ಫ್ರೂಟ್ ಕ್ರೀಮ್ ರೆಡಿಯಾಗಿದೆ ಇವಾಗ. ಸೊ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಗೆ ಯಾವುದು ಫ್ರೂಟ್ ಬೇಕಾದ್ರೂ ಹಾಕ್ಕೊಂಡು, ನಿಮಗೆ ಫ್ರೂಟ್ ಸಲಾಡ್ ಥರನೂ ಆಗುತ್ತೆ ಇದು. ನಾನಿಲ್ಲಿ ಆ್ಯಪಲ್ಲು ಮತ್ತು ಬನಾನಾ ಮತ್ತು ಒಂದು ಸ್ವಲ್ಪ ಕ್ರ್ಯಾನ್ಬೆರಿ ಇತ್ತು, ಅದನ್ನು ಸ್ಟ್ರಾಬೆರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಕಲರ್ಫುಲ್ಲಾಗಿ. ಬಟ್ ಸ್ವಲ್ಪ ಕೋಲ್ಡ್ ಆದಮೇಲೆ ತಿಂದರೆ ನಿಮಗೆ ಇನ್ನೂ ರುಚಿ ಜಾಸ್ತಿ. ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಹನಿ, ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಬಂದವ್ರಿಗೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.